ಉಡುಪಿ ಜಿಲ್ಲೆಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವ ಕೋಟ ಎಂಬ ಗ್ರಾಮದಲ್ಲಿ ನೆಲೆಸಿರುವ ಅಮ್ಮನವರ ಕ್ಷೇತ್ರವಾದ ಶ್ರೀ ಕ್ಷೇತ್ರ ಅಮೃತೇಶ್ವರಿ ದೇವಸ್ಥಾನಕ್ಕೆ ನಾವಿವತ್ತು ಹೋಗ್ತಾ ಇದ್ದೇವೆ. ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಹಲವು ಮಕ್ಕಳ ತಾಯಿಯ ದೇವಸ್ಥಾನ ಎಂಬ ಪ್ರಸಿದ್ಧಿ ಇದೆ. ಸುಮಾರು 500 ವರ್ಷ ಇತಿಹಾಸ ಇರುವ ರಾಮಾಯಣ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಅಮ್ಮನವರ ದೇವಸ್ಥಾನ ಎಷ್ಟೋ ವರ್ಷದಿಂದ ಸಂತಾನ ಭಾಗ್ಯ ಇಲ್ಲದೆ ಇರೋ ಸಾವಿರಾರು ದಂಪತಿಗಳಿಗೆ ಸಂತಾನ ಭಾಗ್ಯ ನೀಡೋದಷ್ಟೇ ಅಲ್ಲದೆ ಇಲ್ಲಿ ಬಂದು ಭಕ್ತಿಯಿಂದ ಬೇಡಿ ಪೂಜೆ ಸಲ್ಲಿಸೋದ್ರಿಂದ ಮದುವೆ ಆಗದಿರೋರ್ಗೆ ಕಂಕಣ ಭಾಗ್ಯ, ಚರ್ಮ ಬಾಧೆ ಅಥವಾ ಆರೋಗ್ಯ ಸಮಸ್ಯೆ ಇರುವವರು ಇಲ್ಲಿರುವ ಲಿಂಗಗಳಿಗೆ ಎಣ್ಣೆ ಹಚ್ಚಿ ಸಿರಿಧಾನ್ಯಗಳಿಂದ ಪೂಜೆ ಮಾಡೋದ್ರಿಂದ ಅವರ ಆರೋಗ್ಯ ಸಮಸ್ಯೆಯು ಕೂಡ ಮುಕ್ತಿ ಸಿಗತ್ತೆ. ಒಂದ್ ವರ್ಷದ ಹಿಂದೆ ನಂದೊಂದು ತುಂಬಾ ವರ್ಷ ದೊಡ್ಡ ಕನಸು ನಂದೇ ಆದ ಸ್ವಂತ ಮನೆ ಯಾವುದೇ ಸಮಸ್ಯೆ ಇಲ್ಲದೆ ಕಟ್ಬೇಕಂತ ಇಲ್ಲಿ ಬಂದು ಭಕ್ತಿಯಿಂದ ಬೇಡ್ಕೊಂಡು ಹೋಗಿದ್ದೆ. ಒಂದ್ ವರ್ಷದೊಳಗಡೆನೆ ಮನೆ ಯಾವುದೇ ಸಮಸ್ಯೆ ಇಲ್ಲದೆ ನಿರ್ಮಾಣ ಆಗಿ ಇವತ್ತಿಗೆ ಅದೇ ಹೊಸ ಮನೆಯಲ್ಲಿ ಒಂದು ಹೊಸದಾದ ಜೀವನನ ನಡೆಸ್ತಾ ಇದ್ದೆ. ಇಲ್ಲಿ ಕಾಣಿಸ್ತಿರುವಂತಹ ಪ್ರತಿಯೊಂದು ಲಿಂಗವು ಉದ್ಭವ ಲಿಂಗ ಹಾಗೂ ಅಮೃತೇಶ್ವರಿ ಅಮ್ಮನವರ ಹಲವು ಮಕ್ಕಳು ಎಂಬ ನಂಬಿಕೆ ಇದೆ. ಇತ್ತೀಚೆಗಷ್ಟೇ ಉದ್ಭವ ಆಗಿರುವಂತಹ ಲಿಂಗನು ನಿಮ್ಗೆ ಇಲ್ಲಿ ಕಾಣಿಸಬಹುದು. ಸಾಕಷ್ಟು ನಂಬಿರೋ ಭಕ್ತಾದಿಗಳು ಈ ಲಿಂಗಕ್ಕೆ ಎಣ್ಣೆ ಮತ್ತು ಸಿರಿಧಾನ್ಯ ಪೂಜೆ ಮಾಡಿ ಅವರ ಹರಕೆಯನ್ನ ಇಲ್ಲಿ ಬಂದು ಈಡೇರಿಸ್ಕೋತಾರೆ. ನಿಮ್ಮ ಮಕ್ಕಳ ಆರೋಗ್ಯ, ವಿದ್ಯಾಭ್ಯಾಸ, ಕೆಲಸ ಅಥವಾ ಎಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಬಂದು ಭಕ್ತಿ ಹಾಗೂ ನಂಬಿಕೆಯಿಂದ ಬೇಡ್ಕೊಂಡು ಹೋಗೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಶ್ರೀ ಕ್ಷೇತ್ರ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಕೋಟ. ಈ ಕ್ಷೇತ್ರದಲ್ಲಿ ಹಲವು ಮಕ್ಕಳ ತಾಯಿ ಕ್ಷೇತ್ರ ಇದು ಉಡುಪಿ ಜಿಲ್ಲೆಯಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ವಿಶೇಷವಾಗಿ ಇದು ಮುಜರಾಯಿ ಧಾರ್ಮಿಕತೆಯ ಒಳಪಟ್ಟಿದೆ ಅಧೀನದಲ್ಲಿ. ಈ ಕ್ಷೇತ್ರದಲ್ಲಿ ಕುಂದಾಪುರದಿಂದ ಈ ಕ್ಷೇತ್ರ ಸಾಧಾರಣ 12 ಕಿಲೋಮೀಟರಿಂದ ಸನಿಹದಲ್ಲಿ ಉಂಟು. ಇಲ್ಲಿ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಹಲವು ಮಕ್ಕಳಂತ ಹೇಳಿದರೆ ದೇವಿಯ ಮಕ್ಕಳು ಇಲ್ಲಿ ಅಲ್ಲಿಂದ ಮಕ್ಕಳಾಗಿ ಇಲ್ಲಿ ದೇವಿಯ ಇದರಲ್ಲಿ ಕಾಣಿಸಿಕೊಳ್ತದೆ. ಇದನ್ನು ಜನರು ಉದ್ಭವ ಅಂತಲೂ ತಿಳಿದುಕೊಂಡಿರ್ತಾರೆ. ಇದು ಎಲ್ಲಿ ಬರ್ತದೆ, ಎಲ್ಲಿ ಎಂತ ಇದರ ಮೂಲ ಎಲ್ಲಿಯೂ ಹೇಳಲಿಕ್ಕಾಗೋದು. ಭಾಳ ಪವಾಡ ಉಂಟು ಇಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿ ಮದುವೆಯಾಗಿ 10-15 ವರ್ಷ ಸಂತಾನ ಭಾಗ್ಯ ಇಲ್ಲದಿದ್ದವರು ಇವತ್ತಿಗೂ ಇಲ್ಲಿ ಒಂದು ಸಂತಾನ ಆಗಿ ಕರ್ಕೊಂಡು ಬಂದು ಸೇವೆ ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ಯಕ್ಷಗಾನ ಸೇವೆ, ಬೆಳಕಿನ ಸೇವೆ ಅಂತ ಇದೆ. ಈ ಸಂತಾನ ಇಲ್ಲದಿದ್ದವರು ಇವತ್ತಿಗೂ ಇಲ್ಲಿ ಈ ಸಂತಾನ ಪ್ರಾಪ್ತಿಯಾಗಿ ಬಂದು ಪೂಜೆ ಎಲ್ಲ ಮಾಡಿಕೊಂಡು ಮತ್ತು ಯಕ್ಷಗಾನವನ್ನೆಲ್ಲ ಹೇಳ್ತಾರೆ, ತುಲಭಾರ ಸೇವೆ ಹೇಳ್ತಾರೆ, ಪೂಜೆ ಸೇವೆ ಹೇಳ್ತಾರೆ. ಇದು ಪೌಢಶಕ್ತಿ ಉಂಟು ಇಲ್ಲಿ. ಇಲ್ಲಿ ತ್ರಿಕಾಲ ಪೂಜೆ ಉಂಟು, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ. ದೇವಿಯ ಮಕ್ಕಳಿಗೆ ಇಲ್ಲಿ ದೇವಿಗೆ ಹಾಗಾಗಿ ಅಭಿಷೇಕ ಮತ್ತು ಪೂಜೆಗಳು, ನೈವೇದ್ಯ ಸೇವೆಗಳಾದಾಗ ಇಲ್ಲಿ ದೇವಿಯ ಮಕ್ಕಳಿಗೂ ಕೂಡ ಸಹ ಕೂಡ ಇಲ್ಲಿ ಆಗ್ತದೆ. ಮತ್ತು ಅಲ್ಲಿಗೆ ಇಬ್ಬರು ಕಪ್ಪಲ್ ಏನೋ ಪೂಜೆ ಮಾಡಿದ್ರಲ್ಲ, ಅದು ಏನದು ಪೂಜೆ? ಅಲ್ಲಿಬ್ಬರು ಇವಾಗ ದೇವ್ರಿಗೆ ಪೂಜೆ ಮಾಡ್ತಾಯಿದ್ರೇನೋ ಹಾಕಿ ಇದು ಶಿಲೆ ಇಲ್ಲಿ. ಮತ್ತು ಇನ್ನೊಂದು ಹೇಳಿದರೆ, ಮದುವೆ ಆಗದಿದ್ದರೆ, ಕಂಕಣ ಭಾಗ್ಯ ಆಗದಿದ್ದರೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡ್ರು ಆಗ್ತದೆ. ಮತ್ತು ಇಲ್ಲಿ ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳಿದರೆ, ಇಲ್ಲಿ ಚರ್ಮದಲ್ಲಿ ಬಾಧೆಗಳು ಅಥವಾ ಕಲೆಗಳು ಅಥವಾ ಏನಾದರೂ ಚರ್ಮದಲ್ಲಿ ಆರೋಗ್ಯದ ಬಗ್ಗೆ ಏನಾದರೂ ಇದ್ದರೆ ಸಂಬಂಧಪಟ್ಟಿದೆ ಇಲ್ಲಿ ಎಣ್ಣೆ ಸೇವೆ ಮಾಡ್ತಾರೆ. ಎಣ್ಣೆ ಎಲ್ಲ ಹಚ್ಚಿ ದೇವಿಯ ಮಕ್ಕಳನ್ನು ತಂಪು ಮಾಡಿ ಧಾನ್ಯ ಹಾಕಿ ಹೋಗ್ತಾರೆ. ಎಲ್ಲ ಗ್ರಾಚಾರ ಪರಿಯಕ್ಕಾಗಿ ಮಾಡ್ತಾರೆ. ಯಾವುದೇ ಇಲ್ಲಿ ಕೋರ್ಟ್ ಕೇಸ್ ಆಗಿರ್ಬೋದು, ಗೃಹ ನಿರ್ಮಾಣ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು, ಏನೇ ಪ್ರಾರ್ಥನೆ ಮಾಡಿದ್ರೆ ನೀವು ಭಕ್ತಿಯಿಂದ ತಗೊಂಡ್ರೆ ಇಲ್ಲಿ ನಿಮ್ಮ ಇಷ್ಟಾರ್ಥ ನೆರವೇರ್ತದೆ. ಭಾಳ ಪ್ರಸಿದ್ಧಿ ಉಂಟು ನಮ್ಮ ಇದರಲ್ಲಿ. ಈ ಕ್ಷೇತ್ರಕ್ಕೆ ಔಟ್ ಆಫ್ ಕಂಟ್ರಿ ಇಂದ ಮತ್ತು ನಮ್ಮ ಎಲ್ಲ ಸ್ಟೇಟ್ ಲೆವೆಲಿಂದ ಎಲ್ಲ ಜನ ಬಂದು ಇಲ್ಲಿ ಸೇವೆ ಮಾಡಿ ಹೋಗ್ತಾರೆ. ಭಾಳ ಪ್ರಸಿದ್ಧಿ ಉಂಟು ಇಲ್ಲಿ. ಭಾಳ ಪುರಾತನ ದೇವಸ್ಥಾನ, 500 ವರ್ಷ ಹಿಂದಿನ ಇತಿಹಾಸ ಉಂಟು. ರಾಮಾಯಣ ಕಾಲದಲ್ಲಿ ಇದು ನಿರ್ಮಾಣಗೊಂಡಂಥ ಆಗಿನ ಕಾಲದ ಈ ದೇವಸ್ಥಾನ ಆಗಿದೆ. ಇದೆಲ್ಲ ದೊಡ್ಡ ದೊಡ್ಡಲಿಂದ ತನ್ನಿಂತಾನೇ ಬೆಳವಣಿಗೆಯಾಗಿ ಬೆಳೀತಾ ಹೋಗ್ತದೆ. ಅಂದರೆ ಮೊದಲೊಂದು ಸ್ಟೋರಿ ಇರ್ತಲ್ಲ, ಅಂದರೆ ಪ್ರತಿ ವರ್ಷ ಉದ್ಭವ ಆಗ್ತಾ ಇತ್ತು. ಈಗ ಸ್ವಲ್ಪ ಏನು ಸ್ಟಾಪ್ ಮಾಡಿ ಎಷ್ಟೋ ವರ್ಷಕ್ಕೊಂದು ಹಾಗೇನಿಲ್ಲ. ಇದು ಇದರ ಒಳಗೆ ಮಾಯ ರೂಪದಲ್ಲಿರುವಂಥದ್ದು, ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿ ಮೂಡ್ತದಂತ ಹೇಳಲಿಕ್ಕೆ ಆಗೋದು. ಸಣ್ಣ ಸಣ್ಣ ಲಿಂಗಗಳು ಇದರೊಳಗೆ ಉಂಟು. ಯಾಕಂತ ಹೇಳಿದರೆ ಇದರ ಒಂದು ಲೆಕ್ಕ ಎಣಿಕೆ ಪೂರ್ತಿಯೂ ಮಾಡಲಿಕ್ಕಾಗಲಿಲ್ಲ. ಹಲವು ಮಕ್ಕಳು ಒಂದೊಂದು ರೂಪದಲ್ಲಿ ಒಂದೊಂದು ರೀತಿಯಲ್ಲಿ ಕಾಣಿಸಿಕೊಳ್ತದೆ ಇಲ್ಲಿ. ಇದು ಯಾಕಂತ ಹೇಳಿದರೆ ಇದು ಜನರು ಇದನ್ನು ಲಿಂಗಗಳನ್ನು ಉದ್ಭವ ಅಂತಲೇ ತಿಳ್ಕೊಂಡಿದ್ದಾರೆ. ಹಾಗೆ ಜನ ಇದು ಉದ್ಭವ ಲಿಂಗಗಳನ್ನು ಇದು ಮಾಡ್ತಾರೆ. ಹಾಗೆ ನಂಬಿಕೆ ಉಂಟು. ಹಾಗೆ ನೀವು ಯಾವ ಭಕ್ತಿಯಿಂದ ಸೇವೆ ಮಾಡಿದ್ರು ಇಲ್ಲಿ ದೇವಿಯ ಸಂಪೂರ್ಣ ಇಲ್ಲಿ ಅನುಗ್ರಹ ಆಗ್ತದೆ. ಮತ್ತು ಇದು ಈಗ ರೀಸೆಂಟಾಗಿ ಎಲ್ಲಾದರೂ ಉದ್ಭವ ಆಗಿರೋದು? ಎಣ್ಣೆ ಎಲ್ಲ ಇದಾಗಿದೆ ನೋಡಿ, ಹೂವೆಲ್ಲ ಬ್ಲ್ಯಾಕ್ ಬಂದಿದೆ. ಚಿಕ್ಕದಾ?
ಯಾವುದೇ ಆರೋಗ್ಯದ ಬಗ್ಗೆ ಇಲ್ಲಿ ಆಸ್ಪತ್ರೆಯಲ್ಲಿ ಆಗದಿದ್ದಂಥ ಕೆಲವೊಂದು ವಿಷಯಗಳು ಇಲ್ಲಿ ಬಂದು ಪೂಜೆ ಮಾಡಿ ಹೋದರೆ ದೇವಿಯ ಪವಾಡ ಶಕ್ತಿಯಿಂದ ಇಲ್ಲಿ ಒಂದು ಆದಷ್ಟು ಬೇಗ ಸಿದ್ಧಿ ಆಗ್ತದೆ. ಯಾಕಂತ ಹೇಳಿದ್ರೆ ಪವಾಡ ಶಕ್ತಿ ಕೂಡ ಉಂಟು ಇಲ್ಲಿ ದೇವಿಯ. ದೇವಸ್ಥಾನದ 4 ದಿಕ್ಕುಗಳಲ್ಲಿಯೂ ದೇವಿಯ ರಕ್ಷಣೆ ಮಾಡ್ತಿರುವಂತಹ ದೇವಿಗಣಗಳಾದ ಮಾರಿಕಾಂಬಾ ಅಮ್ಮನವರು, ರಕ್ತೇಶ್ವರಿ ಅಮ್ಮನವರು, ಬೊಬ್ಬರಿಯ ಮತ್ತು ಪರಿವಾರ ದೇವರು, ವೀರಭದ್ರ ಹಾಗೂ ನಾಗದೇವತೆಗಳು ಕೂಡ ಇಲ್ಲಿ ನೆಲೆಯಾಗಿದೆ. ಪ್ರತಿ ಶುಕ್ರವಾರ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಕೂಡ ಆಗುತ್ತೆ. ಅಮೃತದಷ್ಟೇ ರುಚಿಯಾಗಿರುವಂತ ಊಟ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಕೊಡ್ತಾರೆ. ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಮಾತ್ರ ಲೈಕ್ ಮಾಡಿ ಹಾಗೂ ನಿಮ್ಮವ್ರ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ಟೈಮ್ ಉಡುಪಿ ಅಥವಾ ಕುಂದಾಪುರ ಕಡೆ ಬಂದಾಗ ಮಿಸ್ ಮಾಡದೆ ಈ ಟೆಂಪಲ್ ನ ವಿಸಿಟ್ ಮಾಡಿ. ನೀವು ಕೂಡ ಡಿವೈನ್ ಪವರ್ ನ ಫೀಲ್ ಮಾಡಿ, ಅಮ್ಮನವರ ಬ್ಲೆಸ್ಸಿಂಗ್ಸ್ ನ ತಗೊಳ್ಳಿ ಹಾಗೂ ನಿಮ್ಗಾಗಿರೋ ಡಿವೈನ್ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಅಲ್ಲಿ ಶೇರ್ ಮಾಡಿ.